ಕ್ವಿಕ್ ಶೇರ್ ಮುಖಾಂತರ ಫೋಟೋ ಮತ್ತು ಫೈಲ್ಗಳನ್ನ ಯಾವ ರೀತಿ ಒಂದು ಫೋನಿಂದ ಇನ್ನೊಂದು ಫೋನಿಗೆ ಶೇರ್ ಮಾಡ್ಬೋದು ಅನ್ನೋದು ಇವತ್ತು ತಿಳ್ಕೊಂಬ್ರಿ. ಇದಕ್ಕೆ ಮೊದಲು ನೀವು ವೈಫೈ, ಬ್ಲೂಟೂತ್ ಮತ್ತು ಲೊಕೇಶನ್ನ ಆನ್ ಮಾಡ್ಬೇಕಾಗ್ತೈತಿ. ನೀವು ಎರಡು ಫೋನ್ ಒಳಗೆ ಈ ಮೂರು ಆನ್ ಮಾಡಿರಿ. ಅದಾದಮೇಲೆ ಈ ರೀತಿ ಓಪನ್ ಮಾಡಿರಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ಸೈಡಿಗೆ ಬಂದ್ರೆ ಕ್ವಿಕ್ ಶೇರ್ ಅಂತ ಇರ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗ್ತೈತಿ. ಓಪನ್ ಆದ್ಮೇಲೆ ಇಲ್ಲಿ ಎವ್ರಿ ಒನ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿರಿ. ಈಗ ಡನ್ ಅಂತ ಕೊಡ್ರಿ. ಇದೇ ಥರ ಈ ಫೋನ್ ಒಳಗೂ ಮಾಡಿರಿ. ಇಲ್ಲಿ ಕ್ವಿಕ್ ಶೇರ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಎವ್ರಿ ಒನ್ ಅಂತ ಇರ್ತೈತಿ. ಇದನ್ನು ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಡ್ರಿ. ನೀವು ಗ್ಯಾಲರಿನ ಓಪನ್ ಮಾಡಿರಿ. ಓಪನ್ ಮಾಡಿದ್ಮೇಲೆ ನೀವು ಏನು ಶೇರ್ ಮಾಡ್ಬೇಕಂತ ಮಾಡಿದ್ದೀರಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಸದ್ಯಕ್ಕೆ ನಾ ಈ ವಿಡಿಯೋನ ಶೇರ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸೆಂಡ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೊದಲನೇ ಆಪ್ಷನ್ ಇರ್ತೈತಿ ನೋಡಿ, ಕ್ವಿಕ್ ಶೇರ್ ಅಂತ ಇಲ್ಲಿ ಬಂದೈತಿ. ಕೆಲವೊಂದು ಟೈಮ್ ನಿಮ್ಮ ಹತ್ರ ಇದು ಸೈಡಿಗೆ ಇರ್ತೈತಿ, ಒಂದ್ಸಲ ಹೆಂಗೆ ಚೆಕ್ ಮಾಡಿರಿ. ಇಲ್ಲಿ ಕ್ವಿಕ್ ಶೇರ್ ಅಂತ ಐತಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದ್ರ ಜೊತೆ ನೀವು ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ನಿಮ್ಗೆ ಬೇಕಾದ ಫೈಲ್ನು ಇಲ್ಲಿ ನೀವು ಶೇರ್ ಮಾಡ್ಕೋಬೋದು. ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕ್ವಿಕ್ ಶೇರ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗ್ತೈತಿ. ಇಲ್ಲಿ ನಮ್ಮದು ಇನ್ನೊಂದು ಮೊಬೈಲ್ ಯಾವ್ದು ಇರ್ತೈತಿ ಅದರ ನೇಮ್ ಇಲ್ಲಿ ಬಂದಿರ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಯಾವ ಫೋನ್ ಒಳಗೆ ರಿಸೀವ್ ಮಾಡ್ಕೋಬೇಕಂತ ಮಾಡಿವಿ ಅಲ್ಲೊಂದು ಈ ರೀತಿ ಪಾಪಪ್ ಬರ್ತೈತಿ. ಇಲ್ಲಿ ರಿಸೀವ್ ಅಂತ ಇರ್ತೈತಿ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ನೋಡ್ಬೋದು ಫೈಲ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತೈತಿ. ನೋಡ್ಬೋದು ವಿಡಿಯೋ ಬಂದೈತಿ. ಇದೇ ರೀತಿ ನೀವು ಯಾವ ಫೈಲ್ಗಳನ್ನ ಬೇಕಾದ್ರೂ ಶೇರ್ ಮಾಡ್ಕೋಬಹುದು. ಏನಾದರೂ ತಿಳಿದಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ನೋಡಿದ ಸಿಗಾಮಿ. ಅಲ್ಲಿವರೆಗೂ ಬಾಯ್.